ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ದುಷ್ಟ ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶಿಷ್ಟಪಾಲಕ ಗೋವಿಂದ, ಕಷ್ಟ ನಿವಾರಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ವಜ್ರ ಮಕುಟಧರ ಗೋವಿಂದ, ವರಾಹ ಮೂರ್ತಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಓಂ ನಮೋ ವೆಂಕಟೇಶಾಯ. ಗರುಡ ವಾಹನನಾಗಿ ಶ್ರೀಮನ್ನಾರಾಯಣನು ಆಸೀನನಾಗಿದ್ದಾನೆ. ಎಲ್ಲರ ಮುಂದೆ ನಾನು ಭಕ್ತರ ಮುಂದೆ, ಸಜ್ಜನರ ಮುಂದೆ ತ್ವರಿತವಾಗಿ ಬರಬೇಕು ಎಂಬುವ ಕಾತರದಿಂದ ಗರುಡನ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ, ಉತ್ಸವದ ಪ್ರಾರಂಭದಲ್ಲಿ ಅರ್ಚಕರು ವಿಶೇಷವಾಗಿ ಭಗವಂತನಿಗೆ ಮಂಗಳಾರತಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೇಳೋದುಂಟು, ಭಗವಂತನನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಅಂತ.
ಆದರೆ ಗರುಡಾರೂಢನಾಗಿರುವಂತಹ ಭಗವಂತನನ್ನು ನೋಡುವುದಕ್ಕೆ ಎಷ್ಟು ಕಣ್ಣಿದ್ದರೂ ಸಾಲದು. ಗರುಡನ ಮೇಲೆ ಕುಳಿತುಕೊಂಡು ಭಗವಂತ ಬಂದಾಗ ಶ್ರೀಕರ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ನಾವು ಮಾಡಬೇಕು. ಶಾಸ್ತ್ರ ಹೇಳ್ತದೆ, ಪ್ರತಿಯೊಂದು ಸಮಯದಲ್ಲೂ ಕೂಡ ಭಗವಂತ ಆನಂದಮಯನಾಗೇ ಇರ್ತಾನೆ. ಅವನಿಗೆ ದುಃಖದ ಲವಲೇಶವೂ ಇರದಿಲ್ಲ. ಆದರೆ ಗರುಡನ ಮೇಲೆ ಕುಳಿತುಕೊಂಡು ಬಂದಾಗ ಅವನು ಅತಿ ಪ್ರಸನ್ನನಾಗಿ ಎಲ್ಲರವನ್ನು ಅನುಗ್ರಹ ಮಾಡುವುದಕ್ಕೆ ಕಾತುರನಾಗಿ ಬರ್ತಾ ಇರ್ತಾನೆ. ಹಾಗಾಗಿ ಈ ಗರುಡನ ಮೇಲೆ ಕುಳಿತುಕೊಂಡು ಇರುವ ಭಗವಂತನ ವಿಶೇಷ ಸ್ಮರಣೆಯನ್ನು ನಾವು ಮಾಡಬೇಕು. ಗರುಡ ದೇವರು ತಾರತಮ್ಯದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನ ಹೊಂದಿರುವ ಮಹಾನ್ ದೇವತೆ. ಸದಾ ಕಾಲ ಶ್ರೀ ಭಗವಂತನ ಸೇವೆಯನ್ನು ಮಾಡಿ ಅವನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುವ ಭಾಗ್ಯ ಗರುಡ ದೇವರದು. ಆದರೆ ಈ ಗರುಡನಿಗೆ ಯಾರು ಶಕ್ತಿಯನ್ನು ಕೊಡಬೇಕು? ಭಗವಂತನ ಎತ್ತುವುದು ಅಸಾಧ್ಯವಾದ ಕೆಲಸ. ಯಾವುದೇ ದೇವತೆಗಳಿಗೆ ಅವರ ಮತಿಗೆ ಆಗದಂತಹ ವಿಚಾರ. ಈ ಭಗವಂತನನ್ನು ಹೆಂಗೆ ಎತ್ತುವುದು ಅಂತ ಯೋಚನೆ ಮಾಡಿದರೆ, ಭಗವಂತನ ಒಂದು ರೂಪ ಎತ್ತುವುದಕ್ಕೆ ಗರುಡ ದೇವನಿಗೆ ಶಕ್ತಿಯನ್ನು ಕೊಡುವುದಕ್ಕೆ ಭಗವಂತ 4 ರೂಪವನ್ನು ಧಾರಣೆಯನ್ನು ಮಾಡ್ತಾನಂತೆ. ಅನಂತ ರೂಪದ ಭಗವಂತ ಅವನಲ್ಲಿ ಗರುಡನಲ್ಲಿ ಸನ್ನಿಹಿತನಾಗಿ ಅದನ್ನು ದೇವರನ್ನು ಅಂದರೆ ತನ್ನನ್ನು ತಾನೇ ಎತ್ತುತ್ತಾ ಇದ್ದಾನೆ ನಿಜವಾದ ಅರ್ಥದಲ್ಲಿ ಅಂತ ನಾವು ತಿಳಿಯಬೇಕು. ಆದರೆ ಗರುಡ ದೇವರು ಸೇವಾರೂಪದಲ್ಲಿ ಅವನನ್ನು ಎತ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುವಾಗ ಅದರ ಫಲ ಮಾತ್ರ ಗರುಡ ದೇವರಿಗೆ ಕೊಡ್ತಾನೆ. ಹಾಗೆ ಭಗವಂತನ ಇದು ವಿಶೇಷ ಸಾಮರ್ಥ್ಯ. ಅವನು ಎಲ್ಲ ಕಾರ್ಯಗಳ ಎಲ್ಲ ಕರ್ಮಗಳ ಶುಭ ರಸವನ್ನು ತಗೊಂಡು ಕೆಟ್ಟ ರಸವನ್ನು ಬಿಟ್ಟು, ಅಂದರೆ ನಾವೇ ಏನೇ ಕರ್ಮಗಳು ಮಾಡಿದರೂ ಕೂಡ ಅದರಲ್ಲಿ ಶುಭ ರಸವನ್ನು ಮಾತ್ರ ಸ್ವೀಕಾರ ಮಾಡಿ ಅದರಂತೆ ನಮಗೆ ಫಲವನ್ನು ನೀಡುತ್ತಾನೆ. ಅದಕ್ಕೆ ಭಗವಂತನ ಪರವಾಗಿ ಮಾಡುವ ಕೆಲಸಕ್ಕೆ 2 ಥರ ಫಲಗಳು, ಶುಭ ಫಲ ಅಶುಭ ಫಲ ಎರಡೂ ಇರ್ತದೆ. ಯಾಕೆ ಅಂದರೆ ಕರ್ಮ ಮಾಡುವಾಗ ನಮ್ಮಲ್ಲಿ ಕೆಲವು ತಪ್ಪುಗಳು ನಡೆಯುತ್ತೆ. ಮಂತ್ರೋಚ್ಚಾರಣೆ ಮಾಡುವಾಗಲಿ, ಅಶುದ್ಧಿ ಆಗಲಿ, ಮನಸ್ಸು ಚಂಚಲ ಆಗುವುದಾಗಲಿ, ಇದೆಲ್ಲ ಕೂಡ ತಪ್ಪುಗಳು, ದೋಷಗಳು. ಆದರೆ ಭಗವಂತ ಇದೆಲ್ಲ ಲೆಕ್ಕಿಸೋದಿಲ್ಲ. ನಾವು ಮಾಡಿದ ಒಂದು ಅಲ್ಪ ಪ್ರಯತ್ನ ಎಷ್ಟೇ ದೋಷ ಭರಿತವಾಗಿದ್ದರೂ ಕೂಡ ಅದರಲ್ಲಿರೋ ದೋಷವನ್ನೆಲ್ಲ ಬಿಟ್ಟು ಶುಭ ಫಲವನ್ನು ಮಾತ್ರ ಸ್ವೀಕಾರ ಮಾಡಿ ಅದಕ್ಕೆ ಫಲವನ್ನು ನೀಡ್ತಾನೆ. ಹಾಗಾಗಿ ಗರುಡ ದೇವರಿಗೆ ತನ್ನ ವಾಹನ ಎಂಬುದಾಗಿ ವಿಶೇಷವಾಗಿ ನಾವು ತಿಳಿತೇವೆ. ಈಗ ಎಲ್ಲೇ ಒಂದು ವೈಷ್ಣವ ಕ್ಷೇತ್ರ, ವೈಷ್ಣವ ಒಂದು ಮಂದಿರ ಇದ್ದರೂ ಕೂಡ ಅದರ ಮುಂದೆ ಗರುಡ ಸ್ತಂಭದಿಂದ ನಮಗೆ ಗೊತ್ತಾಗ್ತದೆ ಇದು ವಿಷ್ಣು ಆಲಯವೋ ಅಲ್ಲವೋ. ಯಾಕೆಂದರೆ ಅಧಿಕಾಂಶ ವಿಷ್ಣು ದೇವಾಲಯದ ಮುಂದೆ ಗರುಡಗಂಬವನ್ನು ಇಡುವ ಸಂಪ್ರದಾಯ ನಮ್ಮಲ್ಲಿ ಇದಕ್ಕೆ ಬಂದಿದ್ದು. ದೂರದಿಂದಲೇ ಇಲ್ಲಿ ಒಂದು ಭಗವಂತನ ಆಲಯ ಇದೆ, ಭಗವಂತನ ಮಂದಿರಕ್ಕೆ ಎಲ್ಲರೂ ಬರಬೇಕು, ಭಗವಂತನನ್ನು ಸೇವೆಯನ್ನು ಮಾಡಬೇಕು ಅಂತ ದೂರದಿಂದ ತಿಳಿಯುವ ಒಂದು ಮಾರ್ಗ ಅಂದರೆ ಅದರಲ್ಲಿ ಗರುಡ ಸ್ತಂಭ ಇರುವುದು. ಹಾಗಾಗಿ ಎಲ್ಲೆಲ್ಲಿ ಭಗವಂತ ಇರ್ತಾನೋ ಅಲ್ಲೆಲ್ಲ ಗರುಡ ದೇವರು ಇದ್ದಾರೆ ಎಂಬುದಾಗಲೇ ಅದು ಅನುಸಂಧಾನ. ನಮ್ಮ ತಿರುಪತಿಯ ವಿಶೇಷ ಕ್ಷೇತ್ರದಲ್ಲಿ ನಮ್ಮ ಶ್ರೀನಿವಾಸನ ಎದುರುಗಡೆ ಇರುವುದು ಗರುಡನೆ. ತನ್ನ ರೆಕ್ಕೆಯನ್ನು ಹಾರಿಸಿ ಅದೆಲ್ಲ ಕೂಡ ಭಗವಂತನ ಸದಾ ಧ್ಯಾನವನ್ನು ಮಾಡಿ, ಸದಾ ನಮಸ್ಕಾರವನ್ನು ಮಾಡಿ, ಅವನು ಆ ರೂಪದಲ್ಲಿ ಯಾವಾಗ ಭಗವಂತ ಒಂದು ಕಡೆ ಹೋಗಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೋ ತ್ವರವಾಗಿ ಅವನ್ನ ಅಲ್ಲಿ ಕರ್ಕೊಂಡು ಹೋಗುವ ಒಂದು ಕಾರ್ಯವನ್ನು ಗರುಡ ದೇವರು ಮಾಡ್ತಾ ಇದ್ದಾರೆ. ಅದೇ ರೂಪದಲ್ಲಿ ನಾವು ಏನು ಅಲ್ಲಿ ಒಳಗಡೆ ನೋಡ್ತೇವೆ, ಅದೇ ಇನ್ನೊಂದು ರೂಪದಲ್ಲಿ ಗರುಡ ದೇವರು ಹೊರಗಡೆ ಒಂದು ವಾಹನನಾಗಿ ಹೊರಗಡೆ ಬಂದು ಈಗ ಶ್ರೀನಿವಾಸನನ್ನು ನಮ್ಮ ಹತ್ತಿರ
ಕರ್ಕೊಂಡು ಬರುವುದು ನಾವು ನೋಡ್ತಾ ಇದ್ದೇವೆ. ಗರುಡ ದೇವರು ವೇಗದ ಸಂಕೇತ. ಅಂದರೆ ಬೇಗ ಒಂದು ಕ್ಷಣ ಮಾತ್ರದಲ್ಲಿ ಒಂದು ಲೋಕದಿಂದ ಇನ್ನೊಂದು ಲೋಕ ಹೋಗುವ ಸಾಮರ್ಥ್ಯ ಗರುಡ ದೇವರಿಗಿದೆ. ನಾವು ಯೋಚನೆ ಮಾಡಿದರೆ ಗರುಡ ದೇವರಿಗೆ ಈ ಸಾಮರ್ಥ್ಯ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ನಾವು ಮೊದಲೇ ತಿಳಿಸಿದಂತೆ ನಿಜವಾಗಲೂ ಈ ಸಾಮರ್ಥ್ಯ ಕೊಟ್ಟಿದ್ದು ಭಗವಂತನೇ. ಮತ್ತು ಯಾತಕ್ಕೆ ಕೊಟ್ಟ ಅಂತ ಹೇಳಿದರೆ, ಭಗವಂತನು ಭಕ್ತರು ಎಲ್ಲಿ ಕರೆಯುವರೋ ಅಲ್ಲಿ ಶೀಘ್ರವಾಗಿ ಬರ್ತಾನೆ. ಶೀಘ್ರವಾಗಿ ಬರಬೇಕಾದ್ರೆ ಅವನ ಹತ್ರ ಒಂದು ವಾಹನ ಬೇಕು. ಆ ವಾಹನ ಶೀಘ್ರವಾಗಿ ವೇಗವಾಗಿ ಹೋಗಬೇಕು. ಹಾಗಾಗಿ ಆ ವಾಹನವೇ ಗರುಡ ದೇವರು. ಅದಕ್ಕೆ ಆ ಗರುಡ ದೇವರಿಗೆ ಆ ವಿಶೇಷ ಸಾಮರ್ಥ್ಯ. ಒಂದು ಊರಿನಿಂದ ಇನ್ನೊಂದು ಊರು ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದಲ್ಲ, ಒಂದು ಗ್ರಹದಿಂದ ಇನ್ನೊಂದು ಗ್ರಹ ಹೋಗೋದಿಲ್ಲ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗಬೇಕಾದರೆ ಅದಕ್ಕೆ ವಿಶೇಷ ಸಾಮರ್ಥ್ಯ ಗರುಡನಿಗೆ ಇರಬೇಕು. ಆ ಸಾಮರ್ಥ್ಯದಿಂದಲೇ ಭಗವಂತನ ವಾಹನನಾಗಿ ಅವನು ನಿಯಮಿತನಾಗಿದ್ದಾನೆ. ಗಜೇಂದ್ರ ಮೋಕ್ಷದ ಕಾಲದಲ್ಲಿ ನಾವು ನೋಡ್ತೇವೆ, ಗಜೇಂದ್ರ 10,000 ವರ್ಷಗಳು ಆ ಮೊಸಳೆಯೊಂದಿಗೆ ಯುದ್ಧವನ್ನು ಮಾಡಿದೆ, ಸಂಘರ್ಷವನ್ನು ಮಾಡಿದೆ. ಗಜೇಂದ್ರದ ಪಾದವನ್ನು ನಮ್ಮ ಆ ಮೊಸಳೆ ಹಿಡಿದು ಬಿಟ್ಟಿದೆ. ಅದರಿಂದ ಬಿಡಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಕೊನೆಯದಾಗಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಎಂಬುದಾಗಿ ಪ್ರಾರ್ಥನೆಯನ್ನು ಗಜೇಂದ್ರ ಮಾಡಿದನಂತೆ. ಆವಾಗ ದೇವರು ಗರುಡನ ಮೇಲೆ ಕುಳಿತುಕೊಂಡು ಬಂದಿದ್ದಾನೆ. ಈಗ ನಮಗನ್ನಿಸ್ಬೋದು ವೇಗವಾಗಿ ಬರ್ತಾನೆ ಅಂತ ಹೇಳಿದ್ರಿ, ಆದರೆ 10,000 ವರ್ಷ ಆಯ್ತಲ್ಲ ಅಂತ. ಆದರೆ ಅದಕ್ಕೆ ಕಾರಣ ಆ ಗಜೇಂದ್ರ ಮಾಡಿದ ಒಂದು ಕುಕರ್ಮ ಹಿಂದಿನ ಜನ್ಮಗಳಲ್ಲಿ. ಅದೆಲ್ಲ ಕೂಡ ಸೇರಿ ಅವನು ಅದರ ಫಲವನ್ನು ಅನುಭವಿಸದಿತ್ತು. ಆದರೆ ಅದು ಆದ ಕೂಡಲೇ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳಿದ್ದಾರೆ. ಭಗವನ್ ನಮಸ್ತೆ, ಭಗವಂತನೇ ನಿನಗೆ ನಮಸ್ಕಾರ, ನಾರಾಯಣ ಅಖಿಲ ಗುರು ಅಂತ ಹೇಳಿದಾಗ, ಅಂತ ಪೂಜೆ ಮಾಡಿದಾಗ ಭಗವಂತ ವೇಗವಾಗಿ ಬಂದನಂತೆ. ಎಷ್ಟು ವೇಗವಾಗಿ ಬಂದ ಅಂತ ಹೇಳಿದರೆ, ಲಕ್ಷ್ಮೀದೇವಿಗೂ ಕೂಡ ಹೇಳದೆ ಬಂದ್ಬಿಟ್ನಂತೆ. ಮನೆಯಿಂದ ಹೊರಗಡೆ ಹೋಗುವ ಸಂಪ್ರದಾಯ ಮನೆ ಇರೋವರೆಗೆ ಹೇಳಿಬಿಟ್ಟು ಅಲ್ಲಿಂದ ಬರಬೇಕು ಅಂತ. ಆದರೆ ಈ ಸಂದರ್ಭದಲ್ಲಿ ಅವನು ಲಕ್ಷ್ಮೀದೇವಿಗೂ ಹೇಳದೆ ಹಾಗೆ ಹಾರಿ ಬಂದಂತೆ ಗರುಡನ ಮೇಲೆ ಕುಳಿತುಕೊಂಡು ಬಂದು ತನ್ನ ಚಕ್ರದಿಂದ ಆ ಮೊಸಳೆಯ ತಲೆಯನ್ನು ಛೇದನ ಮಾಡಿ ಅದನ್ನು ಕೊಂದುಹಾಕಿ ಗಜೇಂದ್ರನನ್ನು ಪಾರು ಮಾಡಿದನಂತೆ. ಇದರಲ್ಲಿ ನಮಗೆ ಅನೇಕ ಕಥೆಗಳು, ಶಿಕ್ಷೆಗಳು, ಇದರಲ್ಲಿ ತಿಳಿಬೇಕಾದಂಥ ಅಂಶಗಳು ತುಂಬ ಇದೆ. ಏನು ಅಂದರೆ, ಗಜೇಂದ್ರ ಏನೋ ಮೊಸಳಲ್ಲೇ ಸಿಕ್ಕಾಕೊಂಡಿದ್ದ, ನಮಗೂ ಇದಕ್ಕೂ ಏನು ಸಂಬಂಧ, ನಾವೇನು ಅಷ್ಟು ಕಷ್ಟದಲ್ಲಿ ಇಲ್ಲವಲ್ಲ ಅಂತ ಯೋಚನೆ ಮಾಡಬಾರದು. ಯಾಕೆಂದರೆ ಈ ಮೊಸಳೆ ಈ ಆನೆಯನ್ನು ಹಿಡಿದಿರುವುದು ಒಂದು ಸಂಕೇತ. ಈ ಸಂಸಾರದ ಜಂಜಾಟದಲ್ಲಿ ನಾವು ಹೆಂಗೆ ಸಿಕ್ಕಿಬಿದ್ದಿದ್ದೇವೆ ಅಂದರೆ ಅದು ಮೊಸಳೆ ನಮ್ಮ ಕಾಲ ಹಿಡಿದಂತೆಯೇ. ಇದರಿಂದ ಪಾರ ಮಾಡಬೇಕಾದ್ರೆ ಗರುಡಾರೂಢನಾದ ಶ್ರೀನಿವಾಸ ಅಲ್ಲಿ ಬರಲೇಬೇಕು. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ.
ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಶಯನ ಸುಪರ್ಣಗಿರೀಶ ಸುಪರ್ಣ ವಾಹನ ಸುಖಪೂರ್ಣ ಕೋಲೆ. ಪನ್ನಗ ಶಯನ ಸುಪರ್ಣಗಿರೀಶ ಸುಪರ್ಣ ವಾಹನ ಸುಖಪೂರ್ಣ ಕೋಲೆ. ಸುಪರ್ಣ ವಾಹನ ಸುಖಪೂರ್ಣವಾದ ಮೋಹನ ವಿಠಲ ಕರುಣಿಸು ಕೋಲೆ. ಸುಪರ್ಣ ವಾಹನ ಸುಖಪೂರ್ಣವಾದ ಮೋಹನ ವಿಠಲ ಕರುಣಿಸು ಕೋಲೆ. ಮೋಹನ ವಿಠಲ ಕರುಣಿಸು ಕೋಲೆ. ಕೋಲು ಕೋಲೆ ರಂಗ ಕೋಲು ಕೋಲೆ. ಕೋಲು ಕೋಲೆ ರಂಗ ಕೋಲು ಕೋಲೆ. ಕೋಲು ಕೋಲೆ ಕೃಷ್ಣ ಕೋಲು ಕೋಲೆ. ಕೋಲು ಕೋಲೆ ಕೃಷ್ಣ ಕೋಲು ಕೋಲೆ. ಕೋಲು ಕೋಲೆ ರಂಗ ಕೋಲು ಕೋಲೆ. ಕೋಲು ಕೋಲೆ ಕೃಷ್ಣ ಕೋಲು ಕೋಲೆ. ಓಂ ನಮೋ ವೆಂಕಟೇಶಾಯ. ಗರುಡನ ಮೇಲೆ ಏರಿ ಶ್ರೀ ಶ್ರೀನಿವಾಸನು ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅಲ್ಲಿದ್ದವರು ಎಲ್ಲರೂ ಕೂಡ ಗಾನ, ನೃತ್ಯ ಮತ್ತು ವಾದ್ಯಗಳಿಂದ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಭಕ್ತ್ಯುದ್ರೇಕದ ಒಂದು ಪರಾಕಾಷ್ಠೆಯನ್ನು ಹೊಂದುವುದೇ ಗಾಯನ ಮತ್ತು ನೃತ್ಯ. ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದಾಗಲೇ ಅದು ಪೂಜಾ ಸ್ವರೂಪವಾಗುತ್ತೆ. ಯಾವುದೇ ಒಂದು ಕಲೆಗೆ ಮುಖ್ಯ ಉದ್ದೇಶ ಭಗವಂತನನ್ನು ನಮಿಸುವುದು, ಅವನ ಪ್ರಾರ್ಥನೆಯನ್ನು ಮಾಡುವುದು. ಈ ಕಾಲುಗಳು ಅವನ ಮುಂದೆ ಆಡುವ ನೃತ್ಯಕ್ಕಾಗಿ, ಅವನ ಮಂದಿರಕ್ಕೆ ಹೋಗುವುದಕ್ಕಾಗಿ ಎಂಬುದಾಗಿ ನಾವು ತಿಳಿಸ್ತಾ ಇದ್ದೇವೆ. ಇವರೆಲ್ಲ ಭಕ್ತ ವೃಂದರು ಬೇರೆ ಬೇರೆ ಪ್ರಾಂತಗಳಿಂದ ಬಂದು ಅವರ ಪ್ರಾಂತದ ನಿತ್ಯ ವೈಭವವನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಗರುಡ ದೇವರ ಬಗ್ಗೆ ಒಂದು ರೋಚಕವಾದ ಒಂದು ಕಥೆ ಇದೆ. ಅದು ಈ ಸಂದರ್ಭದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಬಹುದು. ಇದು ಒಂದು ಹಿಂದೆ ನಡೆದ ಕಥೆ ಅಲ್ಲ, ಈಗ ಕಣ್ಣು ಮುಂದೆಯೇ ನಡೀತಾ ಇದೆ. ಇದು ಏನು ಕತೆ ಎಂದರೆ, ದೇವರನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಗರುಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೇ ಇರ್ತಾನಂತೆ. ಆದರೆ ಗರುಡ ಹೇಳುತ್ತಾನಂತೆ, ನೋಡು ದೇವರೇ, ನೀ ನನ್ನ ಹೆಗಲ ಮೇಲೆ ಕೂತುಕೊಂಡು ಇಡೀ ವಿಶ್ವವನ್ನು ಸಂಚಾರವನ್ನು ಮಾಡ್ತೆ. ಈ ವಿಶ್ವದಲ್ಲಿರುವ ಎಲ್ಲರೂ ನಿನ್ನ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾರೆ. ಆದರೆ ಶ್ರೀನಿವಾಸ, ನಿನ್ನ ಈ ದಿವ್ಯ ರೂಪ ನನಗೆ ಕಾಣೋದಿಲ್ಲ. ಯಾಕೆಂದರೆ ನೀ ನನ್ನ ಹೆಗಲ ಮೇಲೆ ಕೂತ್ಕೊಂಡಿದ್ದಿ, ನಾನು ಮುಂದೆ ಹಾರಿ ಹಾರಿ ಹೋಗ್ತಾ ಇದ್ದೇನೆ. ಹಾರಿ ಹೋದಾಗ ನನಗೆ ನಿನ್ನ ದರ್ಶನವನ್ನು ಆಗೋದಿಲ್ಲ. ಹಾಗಾಗಿ ನಿನ್ನ ದರ್ಶನ ನಾನು ಹೇಗೆ ಪಡೆಯಲಿ ಎಂಬುದಾಗಿ ಕೇಳಿದಾಗ ಭಗವಂತ ಎಂಥ ಒಂದು ಉತ್ತರ ಕೊಡ್ತಾನಂತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಗೆ ಮಾತ್ರ ಆ ಸಾಮರ್ಥ್ಯ ಉಂಟು. ಅವನು ಹೇಳ್ತಾನಂತೆ, ನಾನು ಹಾರ್ತಾ ಇರ್ತೇನೆ, ನನ್ನ 2 ಕಾಲುಗಳು ನಿನ್ನ 2 ಕೈಗಳ ಮೇಲೆ ಇಟ್ಟುಕೊಂಡಿರ್ತೇನೆ. ಆ ಕಾಲುಗಳು ನಿನ್ನ 2 ಕೈಗಳ ಮೇಲೆ ಇಟ್ಟಾಗ ನನ್ನ ಉಗುರಿನಲ್ಲಿ ನನ್ನ ಮುಖದ ಪ್ರತಿಬಿಂಬ ನೀನು ನೋಡಬಹುದು ಎಂಬುದಾಗಿ.
ಎಷ್ಟು ಕಾವ್ಯಮಯವಾಗಿ, ಎಷ್ಟು ಶಾಸ್ತ್ರಮಯವಾಗಿ, ಎಷ್ಟು ಭಕ್ತಿಮಯವಾದ ಒಂದು ಸಂದರ್ಭ ನೋಡಿ. ಭಗವಂತನ ನೋಡುವುದಕ್ಕೆ ಬೇರೆಯವರು ಯಾರೇ ಆಗಿದ್ದಿದ್ರೆ ಇದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಕರುಣಾಮಯನಾದ ಭಗವಂತ ಆ ರೀತಿಯಾಗಿ ಹೇಳಲಿಲ್ಲ. ತನ್ನ ಪಾದದ ವಿಚಾರವನ್ನು ಕೂಡ ಇದರಲ್ಲಿ ತಿಳಿಸಿ, ಯಾಕೆಂದರೆ ಅವನ ಪಾದ, ಅದರ ನಖಗಳು, ಅದರ ಶಕ್ತಿ ಅಪಾರವಾದದ್ದು. ಅದರ ಒಳಗಡೆ ಪ್ರತಿಬಿಂಬ ಕಾಣಿಸುವುದೇ ಅದು ಎಂಥ ಅಲೌಕಿಕವಾದ ಉಗುರುಗಳು ಎಂಬುದಾಗಿ ನಾವು ತಿಳಿಯಬಹುದು. ಭಗವಂತನ ಮುಖ ಆ ನಖದಲ್ಲಿ ಕಾಣಿಸಬೇಕಾದರೆ ಅದು ನಿಜವಾಗಲೂ ಎಷ್ಟು ನಿರ್ಮಲವಾಗಿರಬೇಕು, ಎಷ್ಟು ಅದಕ್ಕೆ ಪ್ರತಿಬಿಂಬ ಮೂಡಿಸುವ ಒಂದು ಶಕ್ತಿ ಇರಬೇಕು, ಎಷ್ಟು ಪ್ರಕಾಶಮಾನವಾಗಿರಬೇಕು. ಅದಕ್ಕಾಗಿ ಭಗವಂತನ್ನೇ ಹೇಳ್ತಾರೆ, ಅವನಿಗೆ ಎಲ್ಲ ಅವಯವಗೂ ಕೂಡ ಅಭಿನ್ನವಾಗಿದೆ. ಅಂದರೆ ಎಲ್ಲ ಅವಯವಗಳಲ್ಲೂ ಅಪಾರವಾದ ಅನಂತ ಶಕ್ತಿಯೂ ಇದೆ. ಕಣ್ಣಿನಿಂದ ಕೇಳಬಹುದು, ಅವನು ಮೂಗಿನಿಂದ ಅವನು ಯಾವುದೇ ಒಂದು ರಸವನ್ನು ಅನುಭವಿಸಬಹುದು. ಅದೇ ರೀತಿಯಾಗಿ ಅವನ ಕಾಲಿಂದ ಕೂಡ ಅವನ ಕಣ್ಣುಗಳನ್ನು ಅವನು ನೋಡಬಹುದು. ಹಾಗಾಗಿ ಇಂಥ ವಿಚಿತ್ರವಾದ ದೇಹ ಭಗವಂತನದ್ದು. ನಮಗೆ ನಮ್ಮ ಥರ ದೇಹ ಅಲ್ಲ. ನಮ್ಮ ಇಂದ್ರಿಯ ಅದು ಯಾವ ಕೆಲಸವನ್ನು ಮಾಡಬೇಕೋ ಅದು ಕೂಡ ಸಂಪೂರ್ಣ ಸಾಮರ್ಥ್ಯದಿಂದ ನಾವು ಮಾಡಲಿಕ್ಕಾಗಲ್ಲ. ಆದರೆ ಭಗವಂತನ ಏನು ಇಂದ್ರಿಯಗಳಿದೆ ಅದು ಅಪಾರವಾದ ಶಕ್ತಿ ಉಳ್ಳವುದು. ಅದಕ್ಕೆ ಉಗುರಿನಲ್ಲಿ ಕೂಡ ಅಂಥ ನಿರ್ಮಲತೆ, ಅಂಥ ಪ್ರಕಾಶಮಾನವಾದ ಉಗುರುಗಳು. ಅದಕ್ಕೆ ಹಿಂದಿನಿಂದ ನೋಡ್ತಾನೆ. ಅದು ನೋಡಿದಾಗ ಅವನಿಗೆ, ಗರುಡನಿಗೆ ಭಗವಂತನ ಮುಖಾರವಿಂದ ಆ ಉಗುರಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದು ಒಂದು ನಮಗೆ ಸಂದೇಶ. ಮೊದಲು ಗರುಡನಿಂದ ಕಲಿಬೇಕಾದ ಸಂದೇಶ, ಭಗವಂತನನ್ನು ನಮ್ಮ ಮೇಲೆ ಯಾವಾಗಲೂ ಹೊತ್ತಿರಬೇಕು. ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಭಗವಂತನನ್ನು ನಾವು ಸದಾಕಾಲ ಹೇಗೆ ನಾವು ಧಾರಣೆಯನ್ನು ಮಾಡಿರಬೇಕು ಅಂದರೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಸನ್ನಿಧಾನ ಇರಬೇಕು. ಸದಾಕಾಲ ಭಗವಂತನ ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ಮನವನಿತ್ತನೆ ತನ್ನನಿವನು ತದಲಂಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ. ಭಗವಂತನ ಪಾದ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ನಮ್ಮ ಹೃತ್ಕಮಲದಲ್ಲಿ ಅವನು ನಿತ್ಯ ನೆಲೆ ಆಗಿರಬೇಕು. ಯಾವಾಗ ಅದು ಆಗುತ್ತೋ, ಈಗ ಭಗವಂತ ನಮ್ಮಲ್ಲಿ ಆಗಲೇ ಇದ್ದಾನೆ, ಆದರೆ ನಮಗದು ಕಾಣಿಸ್ತಿಲ್ಲ. ಯಾಕೆಂದರೆ ನಮ್ಮ ಇಂದ್ರಿಯಗಳಿಂದ ಅವನ್ನ ನಾವು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಇಂದ್ರಿಯಗಳು ವಿಷಯ ಪದಾರ್ಥಗಳು, ಈ ಲೌಕಿಕ ವಿಚಾರಗಳಲ್ಲೇ ತೊಡಗಿಸಿದರೆ ಅದು ಇಲ್ಲಿ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಒಂದು ಸಮಯಕ್ಕೆ ಒಂದೇ ಒಂದು ವಸ್ತು ಕಾಣಿಸುವುದು, ಅದು ಲೌಕಿಕ ವಿಷಯ. ಆದರೆ ಅಲೌಕಿಕವಾದ ಭಗವಂತ ನಮಗೆ ಹೆಂಗೆ ಕಾಣಿಸ್ತಾನೆ? ಸಾಧ್ಯ ಇಲ್ಲ. ಹಾಗಾಗಿ ಈ ಕಣ್ಣಿನಿಂದ ನಾವು ಭಗವಂತನ ಕಾಣಬೇಕು ಅಂದರೆ ಕಣ್ಣನ್ನು ಮುಚ್ಚಬೇಕು. ಕಣ್ಣನ್ನು ಮುಚ್ಚಿದಾಗ ಈ ಭೌತಿಕ ಪ್ರಪಂಚದ ಒಂದು ಸಂಬಂಧ ಕಣ್ಣಿನ ರೂಪದಿಂದ ಅದು ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ನಮ್ಮ ಭಗವಂತನ ರೂಪ ನಮ್ಮ ಹೃದಯದಲ್ಲಿ ಮೂಡಿ ಬಂದು ನಮ್ಮ ಮನಸ್ಸಿನಲ್ಲಿ ನಾವು ಭಗವಂತನನ್ನು ನಿಧಾನವಾಗಿ ಕಾಣುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದು ಸಾಧನೆ. ಹೀಗೆ ಆಗ್ತಾ 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 ಭಗವಂತ ನಮ್ಮಲ್ಲಿ ಸಂಪೂರ್ಣ ಭಗವಂತನ ಚಿತ್ರ, ಭಗವಂತನ ಪ್ರತಿಬಿಂಬ ನಮ್ಮ ಮನಸ್ಸಲ್ಲಿ ಮೂಡ್ತಾ ಬರ್ತಾ ಇದೆ. ಅದೇ ವಿಚಾರ ಈ ಗರುಡ ವಾಹನದಿಂದ ನಾವು ಭಗವಂತನನ್ನು ನೋಡುವಾಗ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಗರುಡನ ಮೇಲೆ ಕುಳಿತುಕೊಂಡು ವೇಗವಾಗಿ ಬರ್ತಾನೆ ಅಂತ ಒಂದು ಭಕ್ತರಿಗೆಲ್ಲ ಕೊಟ್ಟಿರುವ ಒಂದು ಭರವಸೆ. ಎಲ್ಲೆಲ್ಲಿ ನನ್ನ ಭಕ್ತರು ಕರೀತಾರೋ ಅಲ್ಲಿ ನಾನು ವೇಗವಾಗಿ ಬರ್ತೇನೆ, ಅತ್ಯಂತ ಶೀಘ್ರವಾಗಿ ಬರ್ತೇನೆ. ನನಗೆ ಬೇರೆಯವರಿಗೆ ಇರುವ ಬಾಧಕಗಳು ನನಗಿಲ್ಲ. ಭಕ್ತರು ಕರೆದರೆ ನಾನು ಬಂದೇ ಬರ್ತಾನೆ ಎಂಬುದಾಗಿ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ಭಗವಂತ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರಬೇಕಾದರೆ ಅವನಿಗೆ ಗರುಡನ ನಿಮಿತ್ತ ಏನು ಮಾಡ್ಕೋಬೇಕಾಗಿಲ್ಲ.
ಆದರೆ ಗರುಡನಿಗೆ ಆ ವಿಶೇಷ ಫಲ ಸಿಗಲಿ, ಮತ್ತು ಗರುಡನ ಮೇಲೆ ಕೂತುಕೊಂಡು ಭಗವಂತನನ್ನು ನೋಡಿದಾಗ ಎಲ್ರಿಗೂ ಒಂದು ಭರವಸೆ ಬರ್ತದೆ. ಇಲ್ಲ, ಇವನು ಗರುಡನ ಮೇಲೆ ಕೂತಿದ್ದಾನೆ, ಗರುಡ ಅತ್ಯಂತ ವೇಗವಾಗಿ ಹಾರುವ ಒಂದು ಪಕ್ಷಿ, ಒಂದು ವಾಹನ, ಹಾಗಾಗಿ ಭಗವಂತ ಬೇಗ ಬರ್ತಾನೆ ಎಂಬುದಾಗಿ ಅವರಿಗೆಲ್ಲ ಒಂದು ಭರವಸೆ ಸಿಗುತ್ತೆ. ಯಾರೋ ಒಬ್ಬರನ್ನ ಸಾವಿರಾರು ಕಿಲೋಮೀಟರ್ ದೂರದಿಂದ ಕರೆದಾಗ ಅವರು ನಾವು ಸೈಕಲಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳಿದರೆ ಅವರು ಎಂದು ಬಂದು ಸೇರುವುದು ಅಂತ ನಮಗೆ ಮನಸ್ಸಲ್ಲಿ ವ್ಯಾಕುಲತೆ ಆಗುತ್ತೆ. ಆದರೆ ಅವರೇ ವಿಮಾನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಬೇಗಾಗಿ ಬರ್ಬೋದು, ಕೆಲವು ಗಂಟಲೆಗಟ್ಟಲಲ್ಲಿ ಇಲ್ಲಿ ಬರ್ತಾರೆ ಎಂಬುದಾಗಿ ನಮಗೆ ಒಂದು ಭರವಸೆ ಬರುತ್ತೆ. ಹಾಗೆಯೇ ಈ ಶಂಖ, ಚಕ್ರ, ಈ ಆಯುಧಗಳು ಇದೆಲ್ಲ ಭಗವಂತನಿಗೆ ಯಾವುದೂ ಬೇಕಾಗಿಲ್ಲ. ಬರೀ ಗರುಡನ ಮೇಲೆ ಗರುಡನೂ ಬೇಕಾಗಿಲ್ಲ. ಅವನು ಮನಸ್ಸು ಮಾಡಿದರೆ ಸಾಕು, ಆ ಕ್ಷಣದಲ್ಲಿ ಆ ಬೇರೆ ಒಂದು ಲೋಕಕ್ಕೆ ಬರುವ ಸಾಮರ್ಥ್ಯ ಭಗವಂತನಿಗಿದೆ. ಇದನ್ನು ತೋರಿಸುವುದಕ್ಕಾಗಿ, ಅವರೇ ಭಕ್ತರಿಗೆ ಆ ಭರವಸೆ ಕೊಡುವುದಕ್ಕಾಗಿ ಗರುಡಾರೂಢನಾಗಿ ಭಗವಂತ ಇರ್ತಾನಂತೆ. ಹಾಗಾಗಿ ಇದು ನಮಗೆ ಸಿಗುವಂಥ ದೊಡ್ಡ ಸಂದೇಶ. ಈ ಭಗವಂತನೆಲ್ಲಿದ್ದರೂ, ಎಲ್ಲಿಂದ ಕರೆದರೂ ಕೂಡ ಅವನು ತಕ್ಷಣ ಬರ್ತಾನೆ. ಇದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಪುರಾಣ ಗ್ರಂಥಗಳಲ್ಲಿದೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಪುರಂದರದಾಸರು ತಮ್ಮ ದೇವರ ನಾಮದಲ್ಲಿ ಸಂಗ್ರಹಿಸಿದ್ದಾರೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು ಅಂತ ಹೇಳ್ತಾ ಉದಾಹರಣೆಗಳು ಕೊಡ್ತಾ ಹೋಗ್ತಾರೆ. ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿಹೆ, ತರುಣಿ ಹಾ ಕೃಷ್ಣ ಎಂದೊದರ ಕೇಳೆ, ಬರದಿಂದ ಅಕ್ಷಯಾಂಬರವಿತ್ತ, ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗೆಳೆತೆಯೇ ಎಂಬುದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡ್ತಾ ಇದ್ದಿದ್ದು ಹಸ್ತಿನಾಪುರದಲ್ಲಿ, ಕೃಷ್ಣ ಇದ್ದಿದ್ದು ದ್ವಾರಾವತಿ, ಅದು ಬೇರೆ ಒಂದು ತುಂಬ ದೂರದ ಒಂದು ಪ್ರದೇಶ. ಅಲ್ಲಿಂದ ಅವನು ಅಷ್ಟು ತ್ವರಿತವಾಗಿ ಹೇಗೆ ಬಂದ ಅಂತ ಹೇಳಿದಾಗ ಭಗವಂತನ ವೇಗ ಎಷ್ಟು ಅಂತ ಗೊತ್ತಾಗತ್ತೆ. ಅದೇ ವೇಗವನ್ನು ನಾವು ಈಗ ನಮ್ಮ ಕಣ್ಣ ಮುಂದೆ ಗರುಡಾರೂಢನಾದ ಶ್ರೀನಿವಾಸನ ದರ್ಶನದಿಂದ ಪಡೆಯುವ ಒಂದು ಭರವಸೆ. ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಕಂದನೆಂದು ಪಿಡಿದು ಕರದಿ, ಇಂದಿರೆ ಸಹಿತ ಸುಂದರಾಂಗ ಚಂದ್ರವದನ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ.
ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಸಂಕಟಹರಣ ಗೋವಿಂದ ಗೋವಿಂದ ಹರಿ ಗೋವಿಂದ ತಿರುಮಲವಾಸ ಗೋವಿಂದ ಗೋವಿಂದ ಹರಿ ಗೋವಿಂದ ನಂದನಂದನ ಗೋವಿಂದ ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ. ಓಂ ನಮೋ ವೆಂಕಟೇಶಾಯ. ಎಲ್ಲ ಭಕ್ತವೃಂದ ಭಕ್ತ್ಯುದ್ರೇಕದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ತಿರುಪತಿಯ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ವರಾಹ ದೇವರು, ಶ್ರೀ ಶ್ರೀನಿವಾಸ ದೇವರು, ಹನುಮಂತ ದೇವರು, ನರಸಿಂಹದೇವರು ಇವೆಲ್ಲ ಕೂಡ ಪ್ರಮುಖ ಇಲ್ಲಿ ಉಪಸ್ಥಿತ ಇದ್ದ ದೇವತೆಗಳಲ್ಲಿ ಆಗಿದ್ದಾರೆ. ಈ ತಿರುಮಲ ಕ್ಷೇತ್ರದಲ್ಲಿ ಹೀಗೆ ನಾವು ನೋಡ್ತಾ ಇರುವ ಈ ಉತ್ಸವದ ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ ಎಂಬ ವಿಶೇಷವಾದ ತೀರ್ಥ ಇದೆ. ಇದರಲ್ಲಿ ಸ್ನಾನ ಮಾಡಿದರೆ ಅನೇಕ ಪಾಪಗಳು ಕಳೆಯುವುದು. ಇದಕ್ಕೆ ಕಾರಣ ಆ ತೀರ್ಥದಲ್ಲಿ ಅಭಿಮಾನಿಯಾಗಿರುವ ಸರಸ್ವತೀ ದೇವಿ. ನಾವು ನಿಜವಾದ ಅರ್ಥದಲ್ಲಿ ಸಂಪೂರ್ಣವಾಗಿ ಪವಿತ್ರರಾಗಬೇಕು ಅಂತ ಹೇಳಿದರೆ ನಮಗೆ ನಮ್ಮಲ್ಲಿರುವ ಅಜ್ಞಾನ ಹೋಗಬೇಕು. ಅಜ್ಞಾನ ಹೋದರೆ ಮಿಕ್ಕಿದ ಎಲ್ಲ ದೋಷಗಳು ಕ್ರಮೇಣ ಪರಿಹಾರ ಆಗುತ್ತೆ. ಎಲ್ಲ ಪರಿಹಾರ ಆಗಿದ್ದೆ ಹೊರಗಿನ ಎಲ್ಲ ದೋಷಗಳು ನಿವಾರಣೆ ಆಗಿದೆ. ಯಾರೋ ಒಬ್ಬರು ಸ್ನಾನವನ್ನು ಮಾಡಿದ್ದಾರೆ, ಹಾಗಾಗಿ ಅವರಲ್ಲಿರುವ ಎಲ್ಲ ದೋಷಗಳು ಹೋಯಿತು ಎಂಬುದಾಗಿ ನಾವು ತಿಳಿಯೋ ಹಾಗಿಲ್ಲ. ಒಳಗಡೆ ಇರುವ ಅಜ್ಞಾನ ಇರುವವರೆಗೂ ನಮ್ಮಲ್ಲಿ ಪ್ರಮುಖವಾದ ದೋಷಗಳಿದೆ ಅಂತಲೇ ಅರ್ಥ. ಈ ದೋಷ, ಈ ಅಜ್ಞಾನ ಹೋಗಬೇಕಾದರೆ ಅಲ್ಲಿ ಜ್ಞಾನ ಬರಬೇಕು. ದೀಪ ಬಂದಿದಾಗ ಹೇಗೆ ಕತ್ತಲೆ ಹೋಗುತ್ತೋ ಅದೇ ರೀತಿಯಾಗಿ ನಾವು ನಮ್ಮಲ್ಲಿ ಆ ಅಜ್ಞಾನ ಹೋಗಬೇಕಾದರೆ ಜ್ಞಾನವನ್ನು ಬರಬೇಕು. ಹಾಗಾಗಿ ಇಲ್ಲಿ ಸರಸ್ವತಿ ಸನ್ನಿಧಾನ ಇರುವ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ತೀರ್ಥ ಅಂದರೆ ತಿರುಪತಿಯ ಸ್ವಾಮಿ ಪುಷ್ಕರಣಿ. ಹಾಗಾಗಿ ಇಲ್ಲಿ ಸ್ನಾನವನ್ನು ಖಂಡಿತ ಮಾಡಬೇಕು. ಮಾಡಿ ಶ್ರೀ ವರಾಹ ದೇವರ ದರ್ಶನವನ್ನು ಪಡೆದು ಮತ್ತೆ ಶ್ರೀ ಶ್ರೀನಿವಾಸನ ದರ್ಶನವನ್ನು ಹೋಗೋದಕ್ಕೆ ಈ ತೀರ್ಥವಿಧಿ ಇಲ್ಲಿ ಹೇಳಿರುವ ಒಂದು ಕ್ರಮ ನಾವು ನೋಡ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ಎಲ್ಲ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಅವರೆಲ್ಲರೂ ಕೂಡ ತಾವೇ ಮುಂದೆ ನಿಂತು ಈ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲರನ್ನು ಪ್ರೇರಿಸ್ತಾ ಇದ್ದಾರೆ. ಗರುಡನ ಈ ದಿವ್ಯವಾದ ರೂಪವನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ವಾಹನಗಳೆಲ್ಲ ಕೂಡ ಚಿನ್ನಮಯವಾದ, ಸ್ವರ್ಣಮಯವಾದದ್ದು ಎಂಬುದು ವಿಶೇಷ. ಇದು ಈ ತಿರುಪತಿ ಕ್ಷೇತ್ರದಲ್ಲಿ ಮಾತ್ರ ಇವೆಲ್ಲ ಕೂಡ ಉಪಲಬ್ಧವಿದೆ ಎನ್ನುವುದು ಇನ್ನೊಂದು ವಿಚಾರ. ಗರುಡ ದೇವರಿಗೆ ಅವನನ್ನು ಕರೆದುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುವ ಒಂದು ವಿಶೇಷ ಸೇವಾವಕಾಶ ಭಗವಂತ ಕೊಟ್ಟಿದ್ದಾನೆ. ಇದಕ್ಕಾಗಿಯೇ ಅವನಲ್ಲಿ ನಾವು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡ್ತೇವೆ. ಪೂಜಾ ಕಾಲದಲ್ಲಿ ಗರುಡ ದೇವರ ಸ್ತೋತ್ರವನ್ನು ಮಾಡಿ ಅಭಿಷೇಕವನ್ನು ಮಾಡುವುದು ಮತ್ತು ಭಗವಂತನಿಗೆ ಅರ್ಪಿಸಿದ ಏನು ಪದಾರ್ಥಗಳಿದೆ, ನೈವೇದ್ಯದ ಪದಾರ್ಥಗಳು, ಹೂವು ಇತ್ಯಾದಿಗಳ ನಿರ್ಮಾಲ್ಯವನ್ನು ನಮ್ಮ ಗರುಡ ದೇವರಿಗೆ ಪ್ರತಿನಿತ್ಯ ನಾವು ಅರ್ಪಣೆ ಮಾಡುವುದಕ್ಕೆ ಕಾರಣವೇ ಇದು ಭಗವಂತನ ವಾಹನ. ಆದ್ದರಿಂದ ಬಹಳ ವಿಶೇಷ ಸ್ಥಾನ ಗರುಡ ದೇವರಿಗಿದೆ. ಇದರ ಮೇಲೆ ಕುಳಿತುಕೊಂಡು ಕರುಣಾರಸ ಪೂರ್ಣನಾದ ನಮ್ಮ ಶ್ರೀ ಶ್ರೀನಿವಾಸ ಈಗ ಎಲ್ಲರನ್ನು ದರ್ಶನ ಕೊಡುತ್ತಾ
ಆ ಉತ್ಸವದಲ್ಲಿ ಹೊರಗಡೆ ಬರ್ತಾ ಇದ್ದಾನೆ. ಈಗ ನಾವು ಈ ಪ್ರಪಂಚದಲ್ಲಿ ಇದ್ದು ಇಲ್ಲಿಯ ವಿಷಯಾಸಕ್ತರಾಗಿದ್ದಾಗ ನಮಗೆ ಒಂದು ಪಾರತ್ರಿಕ ಲೋಕ, ಪರಲೋಕದ ಒಂದು ಜ್ಞಾನ ನಮಗೆ ಮೊರೆಯಾಗಿರುತ್ತೆ. ಅಜ್ಞಾನವೇ ಇರ್ತದೆ, ಇಲ್ಲಾಂದರೆ ಇದ್ದ ಜ್ಞಾನ ಕೂಡ ಮರೆಯಾಗ್ತಾನೇ ಇರ್ತದೆ. ಒಂದು ಮನೆಯಲ್ಲಿ ಪ್ರತಿನಿತ್ಯ ನಾವು ಹೇಗೆ ಧೂಳನ್ನು ಗುಡಿಸಿ ಆ ಇರುವ ಕಸವನ್ನು ಹೊರಗಡೆ ಹಾಕ್ತೇವೋ, ಅದೇ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮಲ್ಲಿರೋ ಈ ಅಜ್ಞಾನವನ್ನು ನಾವು ಕಳೀತಾ ಬರಬೇಕು. ನಮ್ಮ ಮನೆಯನ್ನು ಹೇಗೆ ಗುಡಿಸಿ ಶುದ್ಧ ಮಾಡ್ತೇವೋ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಕೂಡ ನಾವು ಅದೇ ರೀತಿಯಾಗಿ ಪವಿತ್ರರಾಗಿ ನಾವು ಗೊಳಿಸಬೇಕು. ಭಗವಂತ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಹೇಳಿ ನಾವು ಹೇಗೆ ಶುಚಿಯನ್ನು ಆಚರಣೆಯನ್ನು ಮಾಡ್ತೇವೋ ಅದೇ ರೀತಿಯಾಗಿ ನಮ್ಮ ಮನಃಶುಚಿಯನ್ನು ಮಾಡ್ಕೋಬೇಕಾದ್ರೆ ಇದು ಜ್ಞಾನದಿಂದ, ನಾವು ಮಾಡೋ ನಿತ್ಯ ಕರ್ಮಗಳಿಂದ, ನಿತ್ಯ ಪೂಜೆಯಿಂದ ನಮ್ಮ ಶರೀರ ಕೂಡ ಅದು ಕ್ರಮೇಣ ಅದರ ಶುದ್ಧಿ ಅದಕ್ಕೆ ಬರ್ತದೆ. ನಮ್ಮ ದೇಹ ಶುದ್ಧಿ, ತದನಂತರ ಅದರಲ್ಲಿರುವ ಒಂದು ಮನಸ್ಸಿನ ಶುದ್ಧಿ ಕೂಡ ಆಗ್ತದೆ. ನಮ್ಮ ಸುತ್ತಮುತ್ತ ಶುದ್ಧಿ ಇದ್ದರೆ ಮಾತ್ರ ನಮ್ಮ ಮನಸ್ಸಿನ ಶುದ್ಧಿ ಆಗುವುದಕ್ಕೆ ಸಾಧ್ಯ. ಮನಸ್ಸಿಗೆ ಪಕ್ಕದಲ್ಲೇ ಇರುವುದು ನಮ್ಮ ದೇಹ. ನಮ್ಮ ದೇಹದಲ್ಲಿ ಮಾಲಿನ್ಯ ಇದ್ದರೆ ಅದು ಮನಸ್ಸು ಅದು ಶುಭ್ರವಾಗಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಮ್ಮ ದೇಹ ಶುದ್ಧಿಯಾಗಿರಬೇಕಾದರೆ ನಮ್ಮ ಸುತ್ತಮುತ್ತ ಯಾವುದೇ ಥರ ದೋಷಗಳು, ಯಾವುದೇ ಥರ ಕಸಗಳು ಇರಬಾರದು. ಹಾಗಾಗಿ ನಮ್ಮ ಮನೆ ಪ್ರತಿನಿತ್ಯ ಶುಭ್ರಗೊಳಿಸಿ, ಅದರಲ್ಲಿ ದೇವಾಲಯದಲ್ಲಿ ಇನ್ನೂ ಚೆನ್ನಾಗಿ ಶುಭ್ರವನ್ನುಗೊಳಿಸಿ, ನಮ್ಮ ದೇಹವನ್ನು ಶುದ್ಧಗೊಳಿಸಿ, ಕೊನೆಯದಾಗಿ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡಿದರೆ ಭಗವಂತನಿಗೆ ಇರುವುದಕ್ಕೆ ಒಂದು ನಿರ್ಮಲವಾದ ಒಂದು ಜಾಗ ನಾವು ಕೊಟ್ಟಂಗೆ ಆಗ್ತದೆ. ಭಗವಂತ ಸ್ವತಃ ಅತಿಶುದ್ಧ. ಅವನ ಹೆಸರೇ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ. ಪವಿತ್ರನಾದ ಭಗವಂತ. ಅವನಿಗೆ ಯಾವುದೇ ಥರ ಪವಿತ್ರೀಕರಣ ಬೇಕಾಗಿಲ್ಲ. ಅವನೇ ಪವಿತ್ರ. ಅವನ ಹೆಸರ ಹೇಳಿದರೆ ಸಾಕು ಪವಿತ್ರ. ಅವನ ಹೆಸರೇ ಹೇಳಿದರೆ ಮಂಗಲ. ನಾವು ಏನೇ ಒಂದು ಜಾಗವನ್ನು ಶುದ್ಧಿ ಮಾಡುವಾಗ ನಾವು ಭಗವಂತನ ಹೆಸರು ಹೇಳ್ತೇವೆ. ಅದಕ್ಕೆ ಯಾಕೆ ಅಂದರೆ ಅವನ ಹೆಸರು ಹೇಳಿದರೆ ಸಾಕು ಅದು ಪವಿತ್ರ ಆಗ್ತದೆ ಅಂತ. ನಾವು ಪೂಜಾ ಸಾಮಗ್ರಿಗಳೇ ಇಟ್ಕೊಂಡಿರ್ತೇವೆ. ಅದನ್ನು ಪೂಜೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾವು ಮಂತ್ರವನ್ನು ಹೇಳ್ತೇವೆ. ಅದು ಹೇಳಿದಾಗ ಸರ್ವಾವಸ್ಥಾಂಗತೋಬಿವ ಯಸ್ಮರೆ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿ ಅಂತ. ಪುಂಡರೀಕಾಕ್ಷನಾದ ಭಗವಂತನನ್ನು ಸ್ಮರಣೆ ಮಾಡಿದರೆ ಸಾಕು, ಅಲ್ಲಿರುವ ಎಲ್ಲ ಪೂಜಾ ಪದಾರ್ಥ ಕೂಡ ನಿರ್ಮಲ ಆಗಿ ಅದು ಭಗವಂತನಿಗೆ ಅರ್ಪಣೆ ಮಾಡುವ ಯೋಗ್ಯತೆ ಅದಕ್ಕೆ ಬರ್ತದೆ. ಇಲ್ಲ ಅಂದರೆ ಅದರಲ್ಲಿ ಅಶುಚಿ ಇದ್ದೇ ಇರ್ತದೆ. ನಾವು ಎಷ್ಟೇ ಅದನ್ನು ತೊಳೆದರೂ ಕೂಡ ಭಗವಂತನ ಸನ್ನಿಧಾನ ಬಂದಾಗ ಅದಕ್ಕೆ ಬರುವ ಪಾವಿತ್ರ್ಯತೆ ಇನ್ಯಾವುದರಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜ್ಞಾನವನ್ನು ಪಡೆದು ಈ ಶುಭ್ರತೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಗರುಡನಂತೆ ನಾವು ಭಗವಂತನನ್ನು ಹೆಗಲ ಮೇಲೆ ಗರುಡನಿಟ್ಕೊಂಡಿದ್ದಾನೆ. ನಮ್ಮ ಮನಸ್ಸಿನ ಒಳಗಡೆ ನಾವು ಭಗವಂತನ ಇದೇ ರೀತಿಯಾಗಿ ಯಾವಾಗಲೂ ಹೊತ್ತುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಎಂಬುದಾಗಿ ಅನುಸಂಧಾನವನ್ನು ಈ ಗರುಡ ವಾಹನದಿಂದ ನಾವು ಮಾಡಿಕೋಬೇಕು. ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ.
ಶಯನ ಸುಂದರಾಂಗ ಹೇ ನಾರಸಿಂಗ ಚಂದನವೇರಿ ಬಪ್ಪರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂದಿಂ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂ ಧಿಂ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೊರಗ ಗಿರಿವಾಸ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೌರಗ ಗಿರಿವಾಸ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ತಡ ಮಾಡಬೇಡವೋ ಹೇನಲ್ಲ ವಾಕುಲಾಲಿ ಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕುಮಿನಲ್ಲ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯ ಪತೆ ವಾರಿಜ ನಾಭನೆ ವಾರಿಜ ಭವ ಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ಧೊರೆಯೇ ಬಾರಯ್ಯ ಬಾ 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 ಬಾ
ಶ್ರೀನಿವಾಸ ರಾಯ ಶ್ರೀನಿವಾಸ ರಾಯ. ಓಂ ನಮೋ ವೆಂಕಟೇಶಾಯ. ನಾವು ನೋಡ್ತಾ ಇದ್ದೇವೆ ತಿರುಮಲ ಕ್ಷೇತ್ರದಲ್ಲಿ ಇವತ್ತು ರಥಸಪ್ತಮಿಯ ಪ್ರಯುಕ್ತ ವಿಶೇಷವಾದ ಗರುಡ ವಾಹನ ಉತ್ಸವ ನಡೀತಾ ಇದೆ. ಎಲ್ಲರೂ ಕೂಡ ಭಕ್ತಿ ಪರವಶರಾಗಿ ತಮ್ಮ ನಾಟ್ಯ ಗಾನ ವಾದ್ಯದಿಂದ ಭಗವಂತನನ್ನು ಸೇವಿಸ್ತಾ ಇದ್ದಾರೆ. ಕೆಲವರು ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ, ಕೆಲವು ವಾದ್ಯವನ್ನು ನುಡಿಸಿ ಭಗವಂತನ ಪೂಜಾರೂಪವಾಗಿ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ನೃತ್ಯವನ್ನು ಆಡ್ತಾ ಇದ್ದಾರೆ. ನಲಿದರೆ ಒಲಿವ ಎಂಬುದಾಗಿ ಭಗವಂತನ ಬಗ್ಗೆ ಹೇಳ್ತಾರೆ. ಯಾರು ಮಲಗಿ ಯಾರು ಮಲಗಿ ಪರಮಾದರದಿಂದ ಅವರಿಗೆ ಏಳಕ್ಕಾಗ್ತಾ ಇಲ್ಲ, ಆದರೆ ಅವರು ಮಲ್ಕೊಂಡೇ ಅವರು ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಇದು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಮಾಡುತ್ತಿರುವ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಹೇಳಿದ್ದಾರೆ. ಮಲಗಿ ಪರಮಾದರಿದಿ ಪಾಡಲು, ಅವರ ಬಗ್ಗೆ ಭಗವಂತನ ಬಗ್ಗೆ ಅವರು ಮಲ್ಕೊಂಡೇ ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಯಾಕೆ ಎಂದರೆ ಅವರು ಶರಪಂಜರದ ಮೇಲೆ ಮಲಗಿದ್ದಾರೆ. ಅವಾಗ ಹೇಳಿದ ಈ ಪಾಡಲು ಅಂದರೆ ಹಾಡುವ ಈ ಗಾನವೇ ವಿಷ್ಣು ಸಹಸ್ರನಾಮವಾಗಿ ನಮ್ಮ ಮುಂದೆ ಬಂದಿದೆ. ಅದೇ ರೀತಿಯಾಗಿ ಯಾರು ನಲಿದರೆ ಒಲಿವ ಅಂದರೆ ನೃತ್ಯದಿ ಭಕ್ತಿ ಪರವಶರಾಗಿ ಆ ಉದ್ರೇಕದಿಂದ ಯಾರು ನೃತ್ಯವನ್ನು ಮಾಡಿ ಅರ್ಪಣೆ ಮಾಡ್ತಾರೋ ಅವರಿಗೆ ಬಂದು ಭಗವಂತ ವಿಶೇಷವಾಗಿ ಒಲಿತಾನೆ, ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ನಾವಿಲ್ಲಿಂದ ತಿಳಿತಾ ಇದ್ದೇವೆ. ಈಗ ನಮ್ಮ ಇವತ್ತಿನ ದಿವಸ ಸಪ್ತವಾಹನ, ಭಗವಂತ ಸಪ್ತವಾಹನನಾಗಿ ಬರ್ತಾನೆ. ಸಪ್ತವಾಹನ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದು ವಿಶೇಷವಾದ ಹೆಸರು. ಸಪ್ತವಾಹ ಎನ್ನಿಸುವ ಈ ಸೂರ್ಯನನ್ನು ಪ್ರೇರೇಪಣೆಯನ್ನು ಮಾಡ್ತಾನೆ. ಸೂರ್ಯನ ಒಂದು ಹೆಸರು ಸಪ್ತವಾಹ, ಅದು ಅವನಿಗೆ ಪ್ರೇರಣೆಯನ್ನು ಮಾಡ್ತಾನೆ, ಅದಕ್ಕೆ ಅವನ ಹೆಸರು ಸಪ್ತವಾಹನ. ಇನ್ನೊಂದು ಸೂರ್ಯನ ಉದಯಸ್ತಮಾನಗಳಿಗೆ ಅವನು ನಿಯಾಮಕನಾಗಿ ಬರ್ತಾನೆ. ಸೂರ್ಯ ಎಷ್ಟೊತ್ತಿಗೆ ಹುಟ್ಟಬೇಕು, ಎಷ್ಟೊತ್ತಿಗೆ ಅಸ್ತನಾಗಬೇಕು, ಇದರ ನಿಯಂತ್ರಣ ಕೂಡ ಭಗವಂತನೇ ಮಾಡುವುದು. ಹಾಗಾಗಿ ಇಡೀ ದಿನ ಹೇಗೆ ನಡೆಯಬೇಕು ಎಂಬುವ ನಿಯಂತ್ರಣ ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ. ಮತ್ತು ಸಪ್ತಹಸ್ತನಾದ ಅಗ್ನಿಯನ್ನು ಪ್ರೇರಣೆಯನ್ನು ಮಾಡ್ತಾನೆ. ಭಗವಂತನಿಗೆ ಚತುರ್ಭುಜ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಅಗ್ನಿಗೆ ಸಪ್ತಹಸ್ತ, 7 ಕೈಗಳು ಇರೋದ್ರಿಂದ ಅವನಿಗೆ ಸಪ್ತಹಸ್ತ, ಅವನಿಗೆ ಕೂಡ ಪ್ರೇರಣೆ ಮಾಡೋನವನೇ. ಮತ್ತು ಸಪ್ತಲೋಕಗಳಲ್ಲಿ ನಿರ್ವಾಹಕರಾದ ಏನು ದೇವತೆಗಳಿದ್ದಾರೆ ಅವರನ್ನು ಕೂಡ ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಅವನ ಹೆಸರು ಸಪ್ತವಾಹನ ಎಂಬುದಾಗಿ. ಇಡೀ ಎಲ್ಲ ದೇವತೆಗಳು ಏನೇನು ಮಾಡ್ತಾರೆ, ಏನೇನು ಕೆಲಸವನ್ನು ಮಾಡ್ತಾರೆ, ಏನೇನು ಕರ್ಮಗಳನ್ನು ಮಾಡ್ತಾರೆ, ಅವರಲ್ಲಿ ನಿಂತು ಇದೆಲ್ಲ ಕೂಡ ಮಾಡಿಸ್ತಿರುವುದು ಸಾಕ್ಷಾತ್ ಭಗವಂತನೇ ಎಂಬುವ ಸಂದೇಶವನ್ನು ಶ್ರೀ ವಿಷ್ಣು ಸಹಸ್ರನಾಮ ನಮ್ಮಲ್ಲಿ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಾವು ಮೊದಲೇ ಕೇಳ್ತಿದ್ದಂತೆ ಗರುಡ ವಾಹನನಾಗಿ ಬಂದಿದ್ದಾನೆ, ಅಂದರೆ ವೇಗವಾಗಿ ಬಂದಿದ್ದಾನೆ. ದ್ರೌಪದಿ ವಸ್ತ್ರಾಪಹರಣ ತಡೆಯಲು ವೇಗವಾಗಿ ಬಂದನಂತೆ. ಅದೇ ತರಹ ತರಳ ಪ್ರಹ್ಲಾದದಿ ಹರಿವಿಶ್ವಮಯನೆಂದು ಅಂತ ಹೇಳಿದಾಗ ಪ್ರಹ್ಲಾದ ಹಿರಣ್ಯಕಶಿಪುಗೆ ಹೇಳ್ತಾನೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನನ್ನು ಎಲ್ಲ ಕಡೆ ನಾವು ಕಾಣಬಹುದು ಅಂತ ಕೇಳಿದಾಗ ಅವನು ಹಿರಣ್ಯಕಶಿಪು ಕೇಳ್ತಾನೆ, ಹಾಗಾದರೆ ಈ ಕಂಬದಲ್ಲಿ, ಆ ಆಸ್ಥಾನದಲ್ಲಿ ಇರುವ ಒಂದು ಕಂಬವನ್ನು ತೋರಿಸಿ ಇಲ್ಲೂ ಇದ್ದಾನ ಅಂತ ಕೇಳಿದಾಗ ಅವನು ಪ್ರಹ್ಲಾದ ಹೇಳ್ತಾನೆ, ಅವನು ಸರ್ವವ್ಯಾಪ್ತನಾಗಿರುವವನು, ಅವನನ್ನು ಎಲ್ಲಿ ಬೇಕಾದ್ರೆ ನಾವು ಕಾಣಬಹುದು, ಅದಕ್ಕಾಗಿ ಇಲ್ಲೂ ಇದ್ದಾನೆ, ಖಂಡಿತ ಇದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಿಪು ತನ್ನ ಗದೆಯಿಂದ
ಆ ಕಂಬವನ್ನು ಹೊಡೆದಾಗ ಅದರ ಒಳಗಡೆಯಿಂದ ಬಂದ ಪ್ರಾದುರ್ಭಾವರಾದವರು ನರಸಿಂಹದೇವರು. ಭಗವಂತ ಮತ್ತೆ ಅದೇ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನು ಅಂದರೆ, ಭಕ್ತರೆಲ್ಲಾದರೂ ನನ್ನ ಕರೆದರೆ ನಾನು ತತ್ಕ್ಷಣವೇ ಬರ್ತೇನೆ. ಅವನಿಗೆ ಬರುವುದಕ್ಕೆ ಯಾವುದು ನಿಮಿತ್ತ ಬೇಡ. ಹಿಂದಿನ ಗಜೇಂದ್ರ ಮೋಕ್ಷದ ಕಾಲದಲ್ಲಿ ನಾವು ನೋಡಿದ್ದು ಗರುಡಾರೂಢನಾಗಿ ಬಂದಿದ್ದಾನೆ ಅಂತ. ಆದರೆ ಇಲ್ಲಿ ಗರುಡಾರೂಢನಾಗಿ ಬರಲಿಲ್ಲ. ತಾನು ಎಲ್ಲಿ ಹೋಗಬೇಕಾದರೂ ತನ್ನ ಅಚಿಂತ್ಯದ್ಭುತ ಶಕ್ತಿಯಿದ್ದ ಅವನದನ್ನು ಆ ಜಾಗಕ್ಕೆ ಸೇರ್ತಾನೆ. ಎಲ್ಲ ಜಾಗದಲ್ಲೂ ಅವನು ಉಪಸ್ಥಿತನಾಗಿಯೇ ಇರ್ತಾನೆ. ಮತ್ತೆ ಪ್ರಾದುರ್ಭಾವನಾಗಿ ಅಲ್ಲಿಂದ ಬರ್ತಾನೆ ಎಂಬುದಾಗಿ ಒಂದು ದೊಡ್ಡ ಸಂದೇಶವನ್ನು ಕೂಡ ಅವನು ಕೊಟ್ಟಿದ್ದಾನೆ. ಹೀಗಾಗಿ ಗಜೇಂದ್ರವನ್ನು ರಕ್ಷಣೆ ಮಾಡಿದಾಗ, ದ್ರೌಪದಿಯ ಮಾನ ಸಂರಕ್ಷಣೆಯನ್ನು ಮಾಡಿದಾಗ, ಪ್ರಹ್ಲಾದನ ಪ್ರಾಣ ಉಳಿಸಿದಾಗ, ಈ ಎಲ್ಲ ಸಂದರ್ಭಗಳು ಕೂಡ ಆ ಕ್ಷಣದಲ್ಲಿ ಭಗವಂತ ವೇಗವಾಗಿ ಬಂದಿದ್ದಾನೆ. ಅದೇ ವೇಗವಾಗಿ ನಾವು ಮನಸ್ಪೂರ್ವಕವಾಗಿ ಭಗವಂತನನ್ನು ನಿಜವಾದ ಅರ್ಥದಲ್ಲಿ ನಾವು ಕೇಳಿಕೊಂಡ್ರೆ, ಭಕ್ತಿಯುತರಾಗಿ ಕೇಳಿಕೊಂಡ್ರೆ, ನಿರ್ಮಲವಾದ ಭಕ್ತಿಯಿಂದ ಕೇಳಿಕೊಂಡ್ರೆ, ಅವನು ಅವಶ್ಯವಾಗಿ ನಮ್ಮ ಮುಂದೆ ಬಂದೇ ಬರ್ತಾನೆ ಎಂಬ ಭರವಸೆಯನ್ನು ಕೊಡುವುದಕ್ಕೆ ಈ ಗರುಡಾರೂಢನಾಗಿ ಶ್ರೀ ವೆಂಕಟೇಶ್ವರ ಬಂದಿದ್ದಾನೆ. ಅದಕ್ಕೆ ಭಗವಂತನ ಹೆಸರು ಗರುಡಧ್ವಜ. ಗರುಡನಿಗೆ ತನ್ನ ಧ್ವಜನಾಗಿ ಮಾಡಿಕೊಂಡಿದ್ದಾನೆ. ತನ್ನ ಮುಂದೆ ಯಾವಾಗಲೂ ಇರ್ತಾನೆ. ಅದೇ ಮತ್ತೆ ಗರುಡನನ್ನು ವಾಹನನಾಗಿ ಮಾಡಿಕೊಂಡು ವಿಶೇಷವಾಗಿ ಸಂಚಾರವನ್ನು ಮಾಡ್ತಾನೆ. ಭಗವಂತನನ್ನು ಎತ್ತುವ ಸಾಮರ್ಥ್ಯ ಗರುಡನಿಗೆ ವಿಶೇಷವಾಗಿ ಅನಂತ ರೂಪದಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವಾಗಲೇ ನೋಡಿದ್ದೇವೆ. ಹೀಗಾಗಿ ಗರುಡನಿಗೆ ಬಹಳ ವಿಶೇಷವಾದ ಸ್ಥಾನ ಅವನಿಗೆ ತನ್ನ ತಾರತಮ್ಯದಲ್ಲಿ ಭಗವಂತ ನೀಡಿದ್ದಾನೆ. ಇನ್ನೊಂದು, ಈ ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ಹೇಳಿ 2 ಥರ ಅರ್ಥೈಸಬಹುದು. ಒಂದು ಶೇಷ ಮಾರ್ಗ ಮತ್ತು ಇನ್ನೊಂದು ಗರುಡ ಮಾರ್ಗ ಅಂಥೇಳಿ ವಿಶೇಷ ಅನ್ನೋ ಶಬ್ದದಿಂದ ಶ್ರೀಮದ್ ಆಚಾರ್ಯರ ದ್ವಾದಶ ಸ್ತೋತ್ರದಲ್ಲಿ ಅಂತಕಾಲೇ ವಿಶೇಷತಃ ಅಂತ ಹೇಳಿದ್ದಾರೆ. ಅಂದರೆ ಎರಡು ರೀತಿಯಾಗಿ ಬ್ರಹ್ಮಸೂತ್ರದ ವಿವರಣೆಯನ್ನು ಮಾಡಬಹುದು. ಒಂದು ಅಂದರೆ ವಿಹಂಗರಾಜ ಅಂದರೆ ನಮ್ಮ ಗರುಡನ ಮೂಲಕ ಆ ಪದ್ಧತಿಯಲ್ಲಿ ಮಾಡಬಹುದು. ಇಲ್ಲ ಅಂದರೆ ಶೇಷ ಅಂತ ಹೇಳಿದರೆ ಶೇಷದೇವರ ಮೂಲಕ ಅದನ್ನು ಮಾಡಬೇಕು ಅಂತ ಹೇಳಿ ತನ್ನ ಭಕ್ತರಾದ ಒಬ್ಬರು ಶೇಷದೇವರು, ಇನ್ನೊಬ್ಬರು ಗರುಡ ದೇವರನ್ನ ಈ ರೀತಿಯಾಗಿ ಅವನು ವಿಶೇಷವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಗರುಡನ ಮೇಲೆ ನಾವು ದೇವರನ್ನು ಇವಾಗ ನೋಡ್ತಾ ಇದ್ದೇವೆ. ಇದೇ ತರಹ ನಮ್ಮ ಮನಸ್ಸಿನಲ್ಲಿ ಭಗವಂತನ ಎಲ್ಲ ಕಡೆ ನಾವು ಕರೆದುಕೊಂಡು ಹೋದರೆ ನಮ್ಮ ವೇಗ ಕೂಡ ಬೇಗ ನಾವು ಎಲ್ಲ ಕಡೆ ಸೇರಬಹುದು. ಬೇಗ ಎಲ್ಲ ಕಡೆ ಸೇರುವುದು ಅಂದರೆ ಏನು? ಮೋಕ್ಷವೇ ನಮ್ಮ ಕೊನೆಯದ ಗುರಿಯಾಗಿರಬೇಕು. ನಮ್ಮ ಪ್ರತಿನಿತ್ಯ ಈ ಜನ್ಮ ಮತ್ತು ಮೃತ್ಯುವಿನ ಈ ಜಂಜಾಟದಿಂದ ನಾವು ಹೊರಗೆ ಬರಬೇಕು. ಈ ಲೋಕದ ಬಾಧೆಗಳಿಂದ ನಾವು ಬರಬೇಕು. ನಮ್ಮ ಈ ಶರೀರದ ದೋಷ, ಮನಸ್ಸಿನ ದೋಷ, ಇದರಿಂದೆಲ್ಲ ಕೂಡ ಹೊರಗಡೆ ಬರಬೇಕು. ನಮ್ಮ ಅಜ್ಞಾನ ಹೋಗಬೇಕು. ಅದಕ್ಕಾಗಿ ನಮಗೆ ಬೇಕಾಗಿರೋದು ಭಗವಂತನ ವಿಶೇಷವಾದ ಕೃಪೆ, ಅವನ ಸಾಕ್ಷಾತ್ಕಾರ ಮತ್ತು ಕೊನೆಯದಾಗಿ ಅವನ ಪ್ರಸಾದ ಮೂಲಕ ನಮಗೆ ಬೇಕಾಗಿರೋದು ಮುಕ್ತಿ. ಇದೆಲ್ಲದರಿಂದ ಮುಕ್ತಿ ಬೇಕಾಗಿದೆ ನಮಗೆ. ಅದು ಬೇಕಾದರೆ ಅದರ ಕಡೆ ಕೂಡ ನಾವು ವೇಗವಾಗಿ ಹೋಗಬಹುದು. ಯಾಕೆಂದರೆ ನಮ್ಮ ಒಳಗಡೆ ಒಂದು ಬಹಳ ವೇಗವಾಗಿ ಓಡುವ ಒಂದು ವಸ್ತು ನಮ್ಮಲ್ಲಿ ಈಗ ಬಂದುಬಿಟ್ಟಿದೆ. ಅದೇನು ಅಂದರೆ ಭಗವಂತನ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ನಾವು ವೇಗವಾಗಿ ಅವನ ವೇಗದ ಜೊತೆಗೆ ನಾವು ಮುಂದೆ ಹೋಗಬಹುದು ಎಂಬುದಾಗಿ ಶಾಸ್ತ್ರಗಳಿಂದ ತಿಳಿದು ಬರುವಂತಹ ವಿಚಾರ. ಈಗ ಈ ಗರುಡ ವಾಹನ ಮುಕ್ತಾಯಗೊಂಡು ಈಗ ಕೊನೆಯದಾಗಿ ಗಿಂಡಿಯ ಕಲಶದಿಂದ ಈ ಉತ್ಸವ ಇದನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದಾರೆ ಅರ್ಚಕರು. ಹೀಗಾಗಿ ಇವತ್ತು ನೋಡಿದ ಅನೇಕ ವಾಹನಗಳಲ್ಲಿ ಭಗವಂತ ಮೆರೆದು ತಾನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ರಥಸಪ್ತಮಿಯ ವಿಶೇಷ ಕಾರ್ಯಕ್ರಮ ಇನ್ನು ಮುಂದೆ ಬರ್ತದೆ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಕನ್ನಡದ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಇದನ್ನು ನೋಡುವ ಭಾಗ್ಯ
ನಮಗೆ ಸಿಕ್ಕಿದೆ. ಜಯ ಮಂಗಳ ನಿತ್ಯ ಶುಭ ಮಂಗಳ ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ವಜ್ರ ಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ